ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಮೊಗ್ಗದಲ್ಲಿ ಜಿಲ್ಲಾಡಳಿತದಿಂದ ಮೊದಲ ತಲೆದಂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಿದೆ ಅನ್ನೋದರ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲರಿಗೂ ಕೂಡ ಒಂದು ಪ್ರಶ್ನೆ ಇತ್ತು, ನ್ಯಾಯ ಕೊಡಿಸೋದು ಅಂದ್ರೆ ಎರಡು ವಿಚಾರಗಳು ತತ್ಕ್ಷಣಕ್ಕಾಗಬೇಕು ಅಂತ. ಒಂದು, ಯಾರು ಇಂತಹ ಅತಿರೇಕದ ಅತ್ಯುತ್ಸಾಹವನ್ನು ತೋರಿಸಿದ್ರೋ ಅಂತವರ ತಲೆದಂಡ ಆಗಬೇಕು ಅಂತ ಬಯಸಿದಂತೆ ಪ್ರೆಷರ್ನ ಪ್ರಕಾರ ಶಿವಮೊಗ್ಗ ಜಿಲ್ಲಾಡಳಿತದಿಂದ ಮೊದಲ ತಲೆದಂಡ ಆಗಿದೆ. ಇಬ್ಬರು ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನ ಅಮಾನತು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಶಿವಮೊಗ್ಗ ಡಿಸಿ ಗುರುದತ್ತ ಹೆಗಡೆ ಸೂಚನೆ ಮೇರೆಗೆ ಈ ಅಮಾನತು ಆದೇಶವನ್ನ ಹೊರಡಿಸಲಾಗಿರುವುದು. ಗೃಹ ರಕ್ಷಕ ದಳದ ಸಿಬ್ಬಂದಿ ರಘು ಡಿ ಮತ್ತು ಕಲಾವತಿ ಅನ್ನೋರನ್ನ ಅಮಾನತು ಮಾಡಲಾಗಿದೆ, ಸಸ್ಪೆಂಡ್ ಮಾಡಲಾಗಿದೆ. ಇಲಾಖಾ ತನಿಖಾ ಬಾಕಿ ಇರಿಸಿ ಅಮಾನತು ಆದೇಶವನ್ನು ಸದ್ಯಕ್ಕೆ ಹೊರಡಿಸಿದ್ದಾರೆ. ಇನ್ವೆಸ್ಟಿಗೇಷನ್ ಬಾಕಿ ಇದೆ, ಇಂಟರ್ನಲ್ ಎನ್ಕ್ವೈರಿ ಬಾಕಿ ಇದೆ. ಅಲ್ಲಿ ತನಕ ಯಾವುದೇ ಕೆಲಸ ಕಾರ್ಯಗಳಿಗೆ ಇವರು ಅಟೆಂಡ್ ಆಗದೆ ಇರೋ ರೀತಿಯಲ್ಲಿ ಅಮಾನತು ಆದೇಶ ಹೊರಡಿಸಿದ್ದಾರೆ. ಬಟ್ ಇವರಿಗೆ ಆ ಜವಾಬ್ದಾರಿ ಕೊಟ್ಟವ್ರು ಯಾರು, ಅಂತಹ ಅತಿರೇಕಿಗಳು ಯಾರು, ಅವ್ರ ವಿರುದ್ಧ ಕೂಡ ಕ್ರಮ ಆಗಬೇಕು. ಕೇವಲ ಕೆಳ ಹಂತದ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ತೆಗೆದುಹಾಕ್ಬಿಟ್ಟು ನಾವೇನೋ ಮಾಡಿದ್ವಿ ಇದರಲ್ಲಿ ಅಂತ ನಾಮಕೆ ವ್ಯವಸ್ಥೆ ತೋರಿಸೋದಲ್ಲ. ಓಕೆ, ಸ್ವಾಗತಾರ್ಹ ಇದು. ನಿನ್ನೆನೇ ಈ ಡಿಸಿಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನಾವು. ಫೈನಲಿ ಒಂದಿನ ಆದ್ಮೇಲೆ ಅಟ್ಲೀಸ್ಟ್ ಬಂದಿದೆ. ಆದರೆ ಗೃಹ ರಕ್ಷಕ ದಳದ ಸಿಬ್ಬಂದಿಗಳು ಮಾರ್ಗಸೂಚಿಗಳು ಇಂಥದ್ದು ಅಂತ ಅವ್ರಿಗೆ ಯಾರೋ ತಲೆಗೆ ತುಂಬಿಸಿರ್ತಾರಲ್ವಾ, ಇಲ್ದಿರೋ ರೂಲ್ಸ್ ಅವ್ರು ಹೆಂಗೆ ಹೇಳೋದಕ್ಕೆ ಸಾಧ್ಯ ಇದೆ? ಸೊ ಅವ್ರು ಯಾರು ಅಂತ ಕೂಡ ಕಂಡು ಹಿಡಿಬೇಕು. ಅಲ್ಲಿ ಗಲಾಟೆ ಆಗ್ತಿದ್ದಾಗ ಅಟ್ಲೀಸ್ಟ್ ತಡೆಯೋ ಜವಾಬ್ದಾರಿ ಇರ್ತಿತ್ತಲ್ಲ, ಅವ್ರು ಯಾರು ಅಂತ ಕಂಡು ಹಿಡಿಬೇಕು. ತಿಳಿದಾಗೆ ಈಗ 3 days ಬ್ಯಾಕು ನಮ್ಮ CET ಎಕ್ಸಾಮ್ನಲ್ಲಿ ಈ ಥರ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗಿರಿ ಅಂತ ಹೇಳಿ ಕಂಪ್ಲೇಂಟು ಆಗಿತ್ತು. ಆಮೇಲೆ ಇಶ್ಯೂನೂ ಆಗಿತ್ತು, ತಮಗೆಲ್ಲ ಗೊತ್ತಿದ್ದ ವಿಚಾರನೆ. ಸೊ ಇದು ಸಂಬಂಧಪಟ್ಟವಾಗಿ ನಾವು ಇನ್ ಡಿಟೇಲ್ ಆಗಿ ನಮ್ಮ DDPI, EDC ಮತ್ತು ಇತರ ಸೀನಿಯರ್ ಆಫೀಸರ್ಸ್ ಜೊತೆ ಸೇರಿಕೊಂಡು ಅಲ್ಲಿ CCTV ಫುಟೇಜ್ ಎಲ್ಲ ನೋಡಿ ಕರೆಕ್ಟಾಗಿ ನಾವು ಅದನ್ನು ತನಿಖೆ ಮಾಡಿದ್ದೀವಿ. ಸೊ ಮೇಲ್ನೋಟಕ್ಕೆ ನಾವು ನೋಡಿದಾಗ ಅಲ್ಲಿ ಇಬ್ಬರು ಹೋಮ್ ಗಾರ್ಡ್ಸು ಒಂದು ವಿದ್ಯಾರ್ಥಿಗೆ ಈ ಥರ ಅವರು ವಿದ್ಯಾರ್ಥಿ ತೋರಿಸ್ತಾರೆ, ಭಾಳ ಕ್ಲಿಯರ್ ಆಗಿದೆ ವಿಡಿಯೋದಲ್ಲಿ. ನೀವು ಅವರು ವಿದ್ಯಾರ್ಥಿ ಹೇಳ್ತಾರೆ ಇದು ಅಲೋ ಇದೆಯಾ ಅಂತ ಹೇಳಿ, ಅವ್ರಿಗೂ ಸ್ವಲ್ಪ ಮಾಹಿತಿ ಕೊರತೆ ಇದ್ದಂಗೆ ಕಾಣುತ್ತೆ. ಅವರು ಇಲ್ಲ ಅಂತ ಹೇಳ್ತಾರೆ. ಅವನೊಬ್ಬನು ವಿದ್ಯಾರ್ಥಿ ಹೋಗಿ ತೆಗೆದುಕೊಂಡು ಬರ್ತಾನೆ, ಆಮೇಲೆ ಕೂಡ್ತಾನೆ ಒಳಗೆ. ನೆಕ್ಸ್ಟ್ ಇನ್ನೊಬ್ರು ವಿದ್ಯಾರ್ಥಿಗೆ ಬಂದಾಗ ಇದೇ ಥರ ಘಟನೆ ಆಗುತ್ತೆ. ಅವಾಗ ಇಲ್ಲ ಅಂತಂದಾಗ ಅವನು ಇಲ್ಲ ನಾನು ಬಿಚ್ಚಲ್ಲ ಅಂತ ಹೇಳ್ತಾನೆ, ಅಲ್ಲೇ ಕೂಡಿಸ್ತಾನೆ. ಆಮೇಲೆ ಆ ಸೆಂಟರ್ ಇನ್ಚಾರ್ಜಲ್ಲಿ ಪ್ರಿನ್ಸಿಪಲ್ ಆ ಟೈಮ್ನಲ್ಲಿ ಅಲ್ಲೇ ಇರ್ತಾರೆ. ಅವರು ನೋಡ್ತಾರೆ, ಅವರಿಗೆ ಸೆಕ್ಯೂರಿಟಿ ಅವರಿಗೆ ಅದನ್ನ ತಿಳಿಸಿ ಹೇಳಿ ಇಲ್ಲ ಹಾಗೆಲ್ಲ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ DDPIಗೂ ಇನ್ಫಾರ್ಮ್ ಮಾಡಿ ಇಮಿಡಿಯೇಟ್ಲಿ ಅವ್ರನ್ನ ಒಳಗೆ ಬಿಡ್ತಾರೆ. ಸೊ ಯಾವುದೇ ವಿದ್ಯಾರ್ಥಿಗಳಿಗೆ ಅಂದರೆ ಎಕ್ಸಾಮ್ಗೆ ಸಮಸ್ಯೆ ಆಗಿಲ್ಲ. ವಿದಿನ್ ಟೈಮ್ ಅವರು ಸೆಂಟರ್ನಲ್ಲಿ ಇದ್ದಾರೆ, ಬರೆದಿದ್ದಾರೆ, ಅದರಲ್ಲೇನು ಸಮಸ್ಯೆ ಆಗಿಲ್ಲ. ಬಟ್ ಈ ಥರ ಅವರು ಒಂದು ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟು ಮಾಡಿದ್ದಕ್ಕೆ ಆ ಇಬ್ಬರು ಗೃಹ ರಕ್ಷಣೆ ದಳದವರಿಗೆ ಹೋಮ್ ಗಾರ್ಡ್ಸ್ಗೆ ನಾವು ಅಮಾನತು ಮಾಡಿದ್ವಿ. DN ಸಹಿತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದರ ಸಂಬಂಧಪಟ್ಟವಾಗಿ ಯಾವುದೇ ಮೈ ಮುಟ್ಟೋ ಕೆಲಸ ಆಗಿರೋದು ಅಥವಾ ಕಟ್ ಮಾಡಿರೋದು ಆ ಥರದ್ದಂತೂ CCTVಲಿ ಭಾಳ ಸ್ಪಷ್ಟವಾಗಿದೆ, ಆ ಥರ ಆಗಿಲ್ಲ. ಬಟ್ ಇದನ್ನು ಸಹಿತ ನಾವು ಒಪ್ಪಕ್ಕಾಗಲ್ಲ. ಯಾವುದೇ ರೀತಿ ಒಂದು ಕಾಮನ್ ಸೆನ್ಸಿಂದಾರು ಅವ್ರು ಯೋಚನೆ ಮಾಡಬೇಕಿತ್ತು ಮತ್ತು ಸ್ವಲ್ಪ ಸೆನ್ಸಿಟಿವ್ ಆಗಿ ಅದನ್ನ ಅವರು ಯೋಚನೆ ಮಾಡಬೇಕಿತ್ತು. ಆ ಉದ್ದೇಶದಿಂದ ಅವರಿಗೆ ಅಮಾನತನ್ನು ನಾವು ಮಾಡಿದ್ವಿ. ತೆಗೆಸಿದ್ದಾರೆ, ಒಬ್ಬರು ವಿದ್ಯಾರ್ಥಿಗೆ ತೆಗೆಸಿದ್ದಾರೆ, ಇನ್ನೊಂದು ವಿದ್ಯಾರ್ಥಿ ತೆಗೆಯಕ್ಕೆ ಹೇಳಿದ್ದಾರೆ. ಸೊ ಇಬ್ಬರು ಹೋಮ್ ಗಾರ್ಡ್ಸಿಂದ ಈ ಅಚಾತುರ್ಯ ಆಗಿದೆ, ಇದು ನಾವು ಒಪ್ಪಕ್ಕಾಗಲ್ಲ. ವಿಲ್ ಟೇಕ್ ಸೂಟಬಲ್ ಆಕ್ಷನ್ ಆಲ್ಸೋ. ಈಗಾಗಲೇ ಅಮಾನತನ್ನು ನಾವು ಮಾಡಿದ್ದೀವಿ. ಅಲ್ಲ, ಇನ್ಚಾರ್ಜು ಅಲ್ಲಿ ಅಲ್ಲ, ಖಂಡಿತ ಇಲ್ಲ. ನಾವು ಎಕ್ಸಾಮ್ ಎಲ್ಲ ಪ್ರಿನ್ಸಿಪಾಲ್ಸ್ಗಳು ಅಲ್ಲಿ ಇನ್ಚಾರ್ಜ್ ಏನಿರ್ತಾರೆ ಎಲ್ಲ ಪ್ರಿನ್ಸಿಪಾಲ್ಗಳ ಮೀಟಿಂಗನ್ನು ನಾವು ಮಾಡಿರ್ತೀವಿ. SLC ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪುನೀತ್. ಅತಿರೇಕದ ಉತ್ಸಾಹವನ್ನು ತೋರಿಸಿದಂತಹ ಅತಿರೇಕಿಗಳಿಗೆ ಯಾವ ಶಾಸ್ತಿ ಆಗಬೇಕಾಗಿತ್ತು ಅದನ್ನು ಮಾಡಿದ್ದಾರೆ, ಸರಿ. ಬಟ್ ಇವ್ರಿಗಿಂತ ಇನ್ಸ್ಟ್ರಕ್ಷನ್ಗಳನ್ನ ಕೊಟ್ಟವ್ರು ಕೆಲವರು ಇರ್ತಾರಲ್ವಾ, ಅವ್ರು ಯಾರು ಅನ್ನೋದನ್ನ ಐಡೆಂಟಿಫೈ ಮಾಡೋ ಕೆಲಸ ಆಗಿದೆಯಾ? ಮತ್ತೆ ಇಂಟರ್ನಲ್ ಎನ್ಕ್ವೈರಿ ಅಂದ್ರೆ ಯಾವ ರೀತಿ ಎನ್ಕ್ವೈರಿ ಆಗುತ್ತೆ? ಖಂಡಿತವಾಗ್ಲೂ ಮಮತಾ, ಏನು ಶಿವಮೊಗ್ಗದ ತೀರ್ಥಹಳ್ಳಿಯಲ್ಲಿ ನಡೆದಂತಹ ಆದಿಚುಂಚನಗಿರಿ ಕಾಲೇಜಲ್ಲಿ ಏನು CET ಪರೀಕ್ಷಾ ಕೇಂದ್ರ ಇತ್ತು. ಆ ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿನಿಗೆ ಜನಿವಾರ ಮತ್ತು ಕಾಶಿದಾರವನ್ನು ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಕಳಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯವ್ಯಾಪ್ತಿ ಸಾಕಷ್ಟು ಒಂದು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಹಿನ್ನೆಲೆಯಲ್ಲಿ CM ಅವರಾಗಿರ್ಬೋದು ಮತ್ತು ಸಚಿವರು ಕೂಡ ಈ ರೀತಿ ಮಾಡಿದಂತಹ ಏನು ಆರೋಪಿಗಳೇನು ಅಧಿಕಾರಿಗಳ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಆದೇಶವನ್ನು ಕೂಡ ಕೊಟ್ಟರು. ಆದರೆ ಈಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿಯಲ್ಲಿ ಕೇವಲ ಹೋಮ್ ಗಾರ್ಡ್ಸ್ನ ಮಾತ್ರ ಒಂದು ಅಮಾನತು ಮಾಡಿದ್ದಾರೆ. ರಘು ಮತ್ತೆ ಕಲಾವತಿ ಅನ್ನುವಂತಹ ಇಬ್ಬರು ಹೋಮ್ ಗಾರ್ಡ್ಸ್ ಕೂಡ ಏನು ಜಿಲ್ಲಾಧಿಕಾರಿಗಳಾದಂತಹ ಗುರುದತ್ತ ಹೆಗಡೆ ಅವರು ಕೂಡ ಅಮಾನತು ಮಾಡಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಆದರೆ ಇವರಿಗೆ ಸೂಚನೆ ಕೊಟ್ಟಂತಹ ಅಧಿಕಾರಿಗಳು ಯಾರು ಅನ್ನುವಂಥದ್ದು ಕೂಡ ಇದುವರೆಗೂ ಕೂಡ ಪ್ರಶ್ನೆ ಆಗಿರುವಂಥದ್ದು. ಯಾಕಂದ್ರೆ ಒಬ್ಬ ಅಧಿಕಾರಿಯ ಸೂಚನೆ ಇದ್ರೆ ಮಾತ್ರ ಈ ರೀತಿಯಂತಹ ಒಂದು ಕೆಲಸವನ್ನು ಕೂಡ ಹೋಮ್ ಗಾರ್ಡ್ಸ್ ಆಗಿರೋದು ಮತ್ತೆ ಸಿಬ್ಬಂದಿಗಳು ಕೂಡ ಮಾಡ್ತಾರೆ. ಆದರೆ ಸೂಚನೆ ಕೊಟ್ಟಂತಹ ಯಾವ ಅಧಿಕಾರಿ ಈ ರೀತಿಯಾಗಿ ಸೂಚನೆ ಕೊಟ್ಟರು ಅನ್ನುವಂಥದ್ದು ಸಾಕಷ್ಟು ಒಂದು ಪ್ರಶ್ನೆ ಆಗಿರುವಂಥದ್ದು. ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ಬ್ರಾಹ್ಮಣ ಸಮಾಜದ
ಮುಖಂಡರು ಕೂಡ ಈಗಾಗಲೇ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳು ಕೂಡ ಒಂದು ಮನವಿಯನ್ನು ಕೂಡ ಕೊಟ್ಟಿರುವಂಥದ್ದು. ಈಗ ಈ ರೀತಿಯಾಗಿ ನಡೆಸಿರುವಂತಹ ಅಂದ್ರೆ ಹೋಮ್ ಗಾರ್ಡ್ಸ್ಗಳಿಗೆ ಸೂಚನೆ ಯಾರು ಕೊಟ್ಟರು ಅವ್ರ ಮೇಲೆ ಕ್ರಮ ಆಗ್ಬೇಕನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಆಗ್ರಹವೂ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪುನೀತ್.